ಇರುತ್ತೆ ಎಲ್ಲ ವಿಡಿಯೋಗಳು. ಅಂಡ್ ಲಿಂಕ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಓಕೆ, ಎಲ್ಲ ಲಿಂಕ್ಸ್ ಗಳು ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಫೈನ್, ವೆರಿ ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಆಲ್, ವೆಲ್ಕಮ್. ಶಲ್ ವಿ ಸ್ಟಾರ್ಟ್ ದ ಕ್ವಶನ್? ಸ್ಟಾರ್ಟ್ ಮಾಡೋಣ. ಎಸ್, ಬನ್ನಿ ಮೊದಲನೇ ಕ್ವಶನ್ ನೋಡೋಣ. ಎಸ್, ಪರ್ಫ್ಯೂಮ್ ಸ್ಪ್ರೇಯರ್ ನಲ್ಲಿ ಸ್ಪ್ರೇಯರ್ ಒತ್ತಿದಾಗ ದ್ರವ ಪರ್ಫ್ಯೂಮ್ ಮೇಲಕ್ಕೇರಿ ಮಂಜು ಮಿಸ್ಟ್ ರೂಪದಲ್ಲಿ ಹರಡುತ್ತದೆ. ಈ ಕ್ರಿಯೆಯನ್ನು ಉತ್ತಮವಾಗಿ ವಿವರಿಸುವ ವೈಜ್ಞಾನಿಕ ತತ್ವ ಯಾವುದು? ಯಾವ ತತ್ವ ಇದು? ಪಾಸ್ಕಲ್, ಆರ್ಕಿಮಿಡಿಸ್, ಬರ್ನೌಲಿಯ ಸಿದ್ಧಾಂತ, ನ್ಯೂಟನ್ ಮೂರನೇ ನಿಯಮ. ಇದಂತೂ ಅಲ್ಲ ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಆರ್ಕಿಮಿಡಿಸ್ ಅಂತೂ ಅಲ್ವೇ ಅಲ್ಲ ಗೊತ್ತಿದೆ. ನೋಡಿ, ಇವೆಲ್ಲ ಈಸಿ, ಇದೆಲ್ಲ ಹೇಳುವಂತ ನೆಸಿಟಿನೇ ಇಲ್ಲ ನಿಮ್ಗೆ. ಸೊ ಅಂದ್ರೆ ನೀವು ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀರಾ, ಬೇಸಿಕ್ ಥಿಂಗ್ಸ್ ಗೊತ್ತಿದೆ ಅಂತಂದ್ರೆ ಇದೆಲ್ಲ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಫೈನ್. ಸೊ ರೈಟ್ ಆನ್ಸರ್ ಯಾವುದು? ಬರ್ನೌಲಿ ಸಿದ್ಧಾಂತ. ಆರ್ಕಿಮಿಡಿಸ್ ಸಿದ್ಧಾಂತ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಆರ್ಕಿಮಿಡಿಸ್ ಏನು, ನೀವು ಏನೀಗ ಒಂದು ತೊಟ್ಟಿ ಒಳಗೆ ಕೂತ್ಕೋತೀರಾ, ಎಕ್ಸಾಂಪಲ್ ನೀವು ಎಷ್ಟು ಒಳಗೆ ಹೋಗ್ತದೆ ನಿಮ್ಮ ರಾಶಿ ಅಷ್ಟು ಹೊರಗೆ ಬರುತ್ತೆ ಅನ್ನೋದು. ನ್ಯೂಟನ್ ಮೂರನೇ ನಿಯಮ ಅಂತ ಗೊತ್ತಿದೆ. ಬರ್ನೌಲಿ ಸಿದ್ಧಾಂತ ಏನ್ ಹೇಳುತ್ತೆ? ಈಗ ನೋಡಿ, ಸಿಂಪಲ್ ಸರ್, ಸ್ಪ್ರೇ ಒತ್ತುತ್ತೀವ ಅಂತ ಇಟ್ಕೊಳ್ಳಿ. ಏನು, ಈಗ ಯಾವ್ದಾದ್ರು ಒಂದು ಬಾಟ್ಲ್ ಇದೆ ಅಂತ ಅನ್ಕೋಣ. ಸಿಂಪಲ್ ಚಿಕ್ಕ ಬಾಟ್ಲ್ ಇದೆ ಅಂತ ಅನ್ಕೋಣ. ಇಲ್ಲಿ ಸ್ಪ್ರೇ, ನೀವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಸ್ಪ್ರೇ ಇಂದ ಹಿಂಗ್ ಬರುತ್ತೆ ಅಲ್ವಾ ಸರ್? ಇಲ್ಲಿ ಸ್ಪ್ರೇ ಮಾಡ್ಬೇಕಂದ್ರೆ ನೀವೇನ್ ಇಲ್ಲಿ ಪ್ರೆಷರ್ ಆಗ್ತಿರಲ್ಲ, ಇಲ್ಲಿಂದ ಪ್ರೆಷರ್ ಹಾಕಿದಾಗ ಇಲ್ಲಿ ಈ ಪ್ರೆಷರ್ ಇರುತ್ತಲ್ಲ, ಇದು ದಿಸ್ ಶುಡ್ ಬಿ ಹೈ ಆಗಿರುತ್ತೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಹೈ? ಔಟ್ ಸೈಡ್ ದ ಪ್ರೆಷರ್ ಲೋ. ನಿಮ್ಗೆ ಗೊತ್ತಿದೆ ಪ್ರೆಷರ್ ಹೈ ಇಂದ ಲೋ ಬರುತ್ತೆ ಅಂತ. ಸೊ ಯಾಕೆ? ಟು ಮೇಕ್ ಇಟ್ ಈಕ್ವಿಲಿಬ್ರಿಯಂ, ಸೊ ಇಲ್ಲಿ ಹೈ ಪ್ರೆಷರ್ ನೀವು ಒತ್ತದಾಗ ಏನಾಗುತ್ತೆ, ಪ್ರೆಸ್ ಮಾಡಿದಾಗ ಪ್ರೆಷರ್ ಆಗ್ತಾಗ ದಿಸ್ ಪ್ರೆಷರ್ ವಿಲ್ ಬಿ, ಇಲ್ಲಿಂದ ಬರ್ತದೆ ಲಿಕ್ವಿಡ್ ವಿತ್ ಗ್ಯಾಸ್, ಪ್ರೆಷರ್ ಜಾಸ್ತಿ ಆಗುತ್ತೆ. ಇದು ಯಾಕೆ ಹೊರಗೆ ಬರುತ್ತೆ? ಬಿಕಾಸ್ ಆಫ್ ಹೊರಗಡೆ ಲೋ ಪ್ರೆಷರ್ ಇರುತ್ತೆ ಅಲ್ವಾ? ಸೊ ಲೋ ಪ್ರೆಷರ್ ಇದ್ದಾಗ ಫಾಸ್ಟ್ ಆಗಿ ಬರುತ್ತೆ. ಅರ್ಥ ಆಗ್ತಿದ್ದೀರಾ? ಎ ಪರ್ಫ್ಯೂಮ್ ಸ್ಪ್ರೇಯರ್ ಅಥವಾ ಅಟೋಮೈಸ್ ವರ್ಕ್ಸ್ ಆನ್ ದ ಬರ್ನೌಲಿಸ್ ಪ್ರಿನ್ಸಿಪಲ್. ಏನ್ ಹೇಳುತ್ತೆ ಅದು? ಸ್ಟೇಟ್ ದಟ್ ವೆಲಾಸಿಟಿ ಆಫ್ ಫ್ಲೂಯಿಡ್ ಇನ್ಕ್ರೀಸಸ್, ಇಟ್ಸ್ ಪ್ರೆಷರ್ ಡಿಕ್ರೀಸಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಬರ್ನೌಲಿ ಥಿಯರಿ ತಿಳ್ಕೊಳ್ಳೋಣ. ಏನ್ ಹೇಳುತ್ತೆ ನೋಡಿ, ಯಾವಾಗ ಇಲ್ಲಿ ಹೈಯರ್ ಪ್ರೆಷರ್ ಇದ್ದಾಗ ನಮಗೆ ಏನಿರುತ್ತೆ, ಲೋವರ್ ಪ್ರೆಷರ್ ಇದ್ದಾಗ ಏನಿರುತ್ತೆ ಅಂತ. ಬಿಕಾಸ್ ಆಫ್ ಹೈಯರ್ ಪ್ರೆಷರ್ ಇಲ್ಲಿ ನಮ್ಗೆ ಏನಾಗುತ್ತೆ, ಸ್ಪೀಡ್ ಲೋವರ್ ಸ್ಪೀಡ್ ಅಲ್ಲಿ ಇರುತ್ತೆ. ಇಲ್ಲಿ ಹೊರಗಡೆ ಏನು ಲೋ ಪ್ರೆಷರ್ ಇದೆ, ಹಾಗಾಗಿ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಹೆಂಗೆ ನೀವು ಸ್ಪ್ರೇ ಮಾಡ್ಕೊಂಡ ತಕ್ಷಣ ಮಿಸ್ಟ್ ಜೊತೆಗೆ ಏನು ಲಿಕ್ವಿಡ್ ಗ್ಯಾಸ್ ಎಲ್ಲ ಫಾಸ್ಟ್ ಆಗಿ ಬರುತ್ತೆ. ಸೊ ದಟ್ ಇಸ್ ಬರ್ನೌಲಿ ಪ್ರಿನ್ಸಿಪಲ್ ಹೇಳ್ತಕ್ಕಂಥದ್ದು. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಎಸ್, ಬನ್ನಿ ಸ್ನೇಹಿತರೆ. ಒಂದು ವಸ್ತುವಿನ ವೇಗವನ್ನು ದ್ವಿಗುಣಗೊಳಿಸಿದ್ರೆ ಏನಾಗುತ್ತೆ? ಓಕೆ, ಕೈನೆಟಿಕ್ ಎನರ್ಜಿ ಕೂಡ ಇದೆ, ರಿಲೇಷನ್ ಗೊತ್ತಿರಬೇಕು. P = mv ಗೊತ್ತಿರಬೇಕು. ಕೈನೆಟಿಕ್ ಎನರ್ಜಿ ಆಫ್ mv² ರಿಲೇಷನ್ ಗೊತ್ತಿರಬೇಕು. ಇಲ್ಲಿ v ಅಂದ್ರೇನು? v = ವೆಲಾಸಿಟಿ, ಅದನ್ನೇ ಕೊಟ್ಟಿರೋದು. ವೇಗ, ವೆಲಾಸಿಟಿ ಅಂದ್ರೇನು? ವೇಗ ಅಂತ ಅರ್ಥ. ಓಕೆ, ನೋಡಿ ಕಂಪೇರ್ ಮಾಡಿ ಹೇಳಿ ನೋಡೋಣ. ಅದರ ಚಲನ ಶಕ್ತಿ ದ್ವಿಗುಣ ಆಗುತ್ತಾ, ಅದರ ಪ್ರಚನ ಶಕ್ತಿ ದ್ವಿಗುಣ ಆಗುತ್ತಾ, ಅದರ ವೇಗ ದ್ವಿಗುಣ ಆಗುತ್ತಾ, ಅದರ ವೇಗ ವರ್ಧನೆ ದ್ವಿಗುಣಗೊಳ್ಳುತ್ತಾ? ಗೊತ್ತಾಗ್ಲಿಲ್ಲ ಇಂಗ್ಲಿಷ್ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಜೊತೆ ರಿಲೇಷನ್ ಮಾಡಬಹುದು. ಈ ಎನರ್ಜಿ ನೋಡಿ, ಇಲ್ಲಿ ಪ್ರಮುಖವಾಗಿ ನೋಡ್ರ P ಇಸ್ ಅ ಮೊಮೆಂಟಮ್. ಇಲ್ಲಿ ಮೊಮೆಂಟಮ್ ಇಸ್ ಡಬಲ್ಡ್ ಇಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಇಸ್ ನಾಟ್ ಡಬಲ್ಡ್, ಇಟ್ ಈಸ್ 4 ಟೈಮ್ಸ್ ಆಗ್ತಕ್ಕಂಥದ್ದು. ಇದು ಹೆಂಗೆ ಸರ್? ಇದು ಹೆಂಗೆ? ಇದು ಅದಕ್ಕೆ ಈಕ್ವೇಶನ್ ಗೊತ್ತಿರಬೇಕು. ಏನಿದು? ವೇಗ ಒರಿಜಿನಲ್ ಮೊಮೆಂಟಮ್, P = mv ಅಂತ ಕರಿತೀವಿ. m ಅಂದ್ರೇನು? ನಿಮ್ಗೆ ಮಾಸ್. v ಅಂದ್ರೆ ವೆಲಾಸಿಟಿ. ವೆನ್ ಈ ಕ್ವಶನ್ ಏನ್ ಕೇಳಿದಾನೆ, ವೇಗವನ್ನು ದ್ವಿಗುಣಗೊಳಿಸಿ ಅಂತ. ಅಂದ್ರೆ v ನ ನಾವು 2 ಟೈಮ್ಸ್ ಆಫ್ v ಅಂತ ಮಾಡಿ, ಇಲ್ಲಿ ಹಾಕಿದೀನಿ ನೋಡಿ, 2 ಟೈಮ್ಸ್ ಆಫ್ v ಮಾಡಿದಾಗ ಏನಾಗುತ್ತೆ, P ಡ್ಯಾಶ್ ಅಂತ ತಗೊಂಡ್ರೆ m × 2v ಆಗುತ್ತೆ, 2mv ಆಗುತ್ತೆ. ಅಂದ್ರೆ ಏನಾಯ್ತು, ಮೊಮೆಂಟಮ್ ಇಲ್ಲಿ P ಡ್ಯಾಶ್ = 2mv ಅಂತಂದ್ರೆ ಏನು? ಇಲ್ಲಿ P = mv ಅಂತ ಗೊತ್ತು. ಅಂದ್ರೆ P ಡ್ಯಾಶ್ = 2 ಟೈಮ್ಸ್ ಆಫ್ P. ಮೊದ್ಲೇನಿತ್ತು ಅದರ ಮೊಮೆಂಟಮ್, P ಇಸ್ ನಥಿಂಗ್ ಬಟ್ ಮೊಮೆಂಟಮ್, ಒರಿಜಿನಲ್ ಮೊಮೆಂಟಮ್. ಸೊ ನ್ಯೂ ಮೊಮೆಂಟಮ್ 2 ಟೈಮ್ಸ್ ಆಫ್ P ಅಂದ್ರೆ ಡಬಲ್ ಆಯ್ತು. ಅದನ್ನ ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ, ನಾಟ್ ದಿಸ್ ಒನ್ ಆಪ್ಷನ್ 3. ಓಕೆ, ಕೈನೆಟಿಕ್ ಎನರ್ಜಿ 4 ಟೈಮ್ ಆಗುತ್ತೆ. ಹೆಂಗೆ? ಕೈನೆಟಿಕ್ ಎನರ್ಜಿ ಫಾರ್ಮುಲಾಗ ಹಾಕಿ. ಇಲ್ಲಿ ನೋಡಿ, mv², ಗೆ ನೀವು 2v ಹಾಕಿ, ಆಗೇನಾಗುತ್ತೆ 4, ಇದು 4 ಆಗುತ್ತೆ, ಇದು v² ಆಗುತ್ತೆ. ಇದನ್ನ ಸ್ಕ್ವೇರ್ ಮಾಡಿದ್ರೆ 4v² ಆಗುತ್ತೆ. ಆಗದಾಗ ಇಲ್ಲಿ ಏನಾಗುತ್ತೆ, 4v² ನ 4 ನ ವಾಪಸ್ ಈಚೆ ತಗೊಳ್ಳಿ, ಆಫ್ mv² ಬರುತ್ತೆ. ಇಲ್ಲಿ ನೋಡಿ, ಈಗ ಕೈನೆಟಿಕ್ ಎನರ್ಜಿ = ಆಫ್ m × v² ಬದಲು 4v ಆಯ್ತು, 4v². 4 ಈ ಕಡೆ ತಗೊಳ್ಳಿ, ಏನಾಯ್ತು, 4 ಈ ಕಡೆ ತಗೊಂಡ್ರೆ ಆಫ್ mv² ಆಯ್ತು. ಆಫ್ mv ಅಂದ್ರೆ ಕೈನೆಟಿಕ್ ಎನರ್ಜಿ. ಸೊ ಹೊಸ ಕೈನೆಟಿಕ್ ಎನರ್ಜಿ ಏನಾಯ್ತು, ಹೊಸ ಕೈನೆಟಿಕ್ ಎನರ್ಜಿ ಇಸ್ 4 ಟೈಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಆಯ್ತು ಅಲ್ವಾ ಸರ್? ಸೊ ಅಂದ್ರೆ ಇದೇನು ಅಂದ್ರೆ ಇದನ್ನೆಲ್ಲ ನಾವು ಮಾಡಿದೀವಿ, ಎಲ್ಲಿ ಮಾಡಿದೀವಿ ಗೊತ್ತಾ?
ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂತೆ ಸೈನ್ಸ್ ವಿಡಿಯೋಗಳಿದೆ ನೋಡಿ, ಅಲ್ಲಿ ರಿಲೇಷನ್ಸ್ ಬಗ್ಗೆ ಎಲ್ಲ ನಾವು ಮಾಡಿದ್ವಿ. ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಮತ್ತೆ ಅವ್ರಿಗೆ ಈ ಫಿಸಿಕ್ಸು ಇದೆ, ಒಂದಷ್ಟು ಸಿಲೆಬಸ್ ಅದರಲ್ಲಿ ಮಾಡಿದ್ವಿ, ಮತ್ತೆ ಜಿಯೋಗ್ರಫಿ ಮಾಡಿದ್ವಿ, ಅದರಲ್ಲಿ ನಿಮಗೆ ಸಿಗುತ್ತೆ, ಇವೆಲ್ಲ ಮಾಡಿದ್ವಿ. ಓಕೆ, ಆ ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ. ನೆಕ್ಸ್ಟ್ ಲ್ಯಾಕ್ಟೋಸ್, ಇವುಗಳಿಂದ ರೂಪುಗೊಂಡಿದೆ. ವಾಟ್ ಇಸ್ ಲ್ಯಾಕ್ಟೋಸ್ ಅಂದ್ರೆ? ಇಟ್ ಈಸ್ ಎ ಮಾನೋಸ್ಯಾಕರೈಡ್, ಡೈಸ್ಯಾಕರೈಡ್, ಪಾಲಿಸ್ಯಾಕರೈಡ್. ಹೇಳಿ ನೋಡೋಣ, ವಾಟ್ ಇಸ್ ಪಾಲಿಸ್ಯಾಕರೈಡ್? ವಾಟ್ ಇಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ವಿಧಗಳು ಬರುತ್ತೆ, ಗೊತ್ತಿರಬೇಕು ಸ್ನೇಹಿತರೆ. ಇದು ಹೇಳ್ತೀರಾ ಲ್ಯಾಕ್ಟೋಸ್ ಅಂದ್ರೆ? ಎಸ್, ಇದು ಈಸಿ ಆನ್ಸರ್, ಇಲ್ಲೇ ಟಿಕ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಆಪ್ಷನ್ಸ್ ಗಳನ್ನ ಓಕೆ, ಆಪ್ಷನ್ಸ್ ಯಾವುದು ಅಂತ ಹೇಳ್ಬಿಡ್ತೇನೆ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಸೇರಿ ಲ್ಯಾಕ್ಟೋಸ್ ಆಗುತ್ತೆ. ಲ್ಯಾಕ್ಟೋಸ್ ಇಸ್ ಎಸ್ ವಾಟ್? ಡೈಸ್ಯಾಕರೈಡ್. ವಾಟ್ ಇಸ್ ಡೈಸ್ಯಾಕರೈಡ್? ಡೈಸ್ಯಾಕರೈಡ್ ಅಂದ್ರೆ ಮಾನೋಸ್ಯಾಕರೈಡ್ ನ ಎರಡು ಅಂಶಗಳು. ವಾಟ್ ಇಸ್ ಮಾನೋಸ್ಯಾಕರೈಡ್, ಡೈಸ್ಯಾಕರೈಡ್ ಅಂದ್ರೆ? ಇಟ್ ಈಸ್ ಎ ಮೀನ್ಸ್ ದೇ ಹ್ಯಾವ್ ಆಲ್ ಸೇಮ್ ಕೆಮಿಕಲ್ ಫಾರ್ಮುಲಾ but structure is different. What is chemical formula same? Hydrogen, carbon and oxygen, that is carbohydrates. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇದೇನು ಸರ್? ಹೈಡ್ರೋಜನ್, ಆಕ್ಸಿಜನ್, ಕಾರ್ಬೋಹೈಡ್ರೇಟ್ಸ್. ಅರ್ಥ ಆಗ್ತಿಲ್ಲ, ಸಾರಿ. ಕಾರ್ಬನ್ ಇವೆಲ್ಲ ಸೇರಿ ಆಗ್ತದೆ ನೋಡಿ. ಇವೆಲ್ಲ ಸ್ಟ್ರಕ್ಚರ್ ನೋಡ್ತಾ ಬನ್ನಿ. ಸ್ಟ್ರಕ್ಚರ್ ಅಂದ್ರೆ ಕೆಮಿಕಲ್ ಫಾರ್ಮುಲಾ ಸೇಮ್ ಇದೆ, ಬಟ್ ಸ್ಟ್ರಕ್ಚರ್ ಅಲ್ಲಿ ಇದು ಡಿಫರೆಂಟ್ ಇದೆ. ಈ ಮೂರನ್ನು ಅಂದ್ರೆ ಮಾನೋಸ್ಯಾಕರೈಡ್ ಅಂದ್ರೆ ಸಿಂಗಲ್ ಇರ್ತಕ್ಕಂತ ಒಂದು ಶುಗರ್ ಅಂತ. ಈಗ ಶುಗರ್ ಒಂದು ಮಾಲಿಕ್ಯೂಲ್ ಇದ್ರೆ ಮಾನೋಸ್ಯಾಕರೈಡ್ ಅಂತೀವಿ. ಉದಾಹರಣೆ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್. ಡೈಸ್ಯಾಕರೈಡ್ ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್. ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳಬೇಕು ಅಂತೇನಿಲ್ಲ ನೋಡಿ. ಇವಾಗ ಕೇಳಿದ್ನಲ್ಲ ಈ ಎಕ್ಸಾಮ್ ಏನ್ ಕೇಳಿದ, ಲ್ಯಾಕ್ಟೋಸ್ ಯಾವ್ದ್ರಿಂದ ಆಗುತ್ತೆ? ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್. ನೋಡಿ ಲ್ಯಾಕ್ಟೋಸ್ ಅಂತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ನೋಡಿ, ಈ ಕಲರ್ ಒಂದು, ಈ ಕಲರ್ ಒಂದು. ಈ ಕಲರ್ ಯಾವುದು? ಗ್ಲೂಕೋಸ್. ಈ ಕಲರ್ ಯಾವುದು? ಗ್ಯಾಲಕ್ಟೋಸ್. ಇದು ಫ್ರಕ್ಟೋಸ್. ಹಂಗೆ ನಿಮ್ಗೆ ಇದನ್ನೇ ಕೇಳಬೇಕು ಅಂತ, ಸುಕ್ರೋಸ್, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಇಟ್. ನೋಡಿ ಇಲ್ಲಿ ಲ್ಯಾಕ್ಟೋಸು, ಸುಕ್ರೋಸು, ಮಾಲ್ಟೋಸು, ಡೈಸ್ಯಾಕರೈಡ್ಸ್ ಅಂದ್ರೆ ಎರಡು ಶುಗರ್ ಮಾಲಿಕ್ಯೂಲ್. ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಡೈಸ್ಯಾಕರೈಡ್ ಅಂದ್ರೆ ಎರಡು. ಬೇಕಾದ್ರೆ ಇದನ್ನು ಆಪ್ಷನಲ್ ಕೊಡಬಹುದು. ಕೆಳಗಿನ ಒಳಗೆ ಯಾವುದು ಡೈಸ್ಯಾಕರೈಡ್ಗಳು, ಯಾವುದು ಮಾನೋಸ್ಯಾಕರೈಡ್ಸ್ಗಳು. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಟೈಪ್ಗಳು, ಆಲಿಗೋಸ್ಯಾಕರೈಡ್ಸ್. 2 to 10 ಶುಗರ್ ಇದ್ರೆ, 2 to 10 ಶುಗರ್ ಮಾಲಿಕ್ಯೂಲ್ ಇದ್ರೆ ಆಲಿಗೋಸ್ಯಾಕರೈಡ್ಸ್ ಅಂತೀವಿ. 10 ಆರ್ ಮೋರ್, ಗ್ರೇಟರ್ ದೆನ್ 10 ಇದ್ರೆ ದಟ್ ಈಸ್ ಕಾಲ್ಡ್ ನಾವು ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಇಟ್ ಈಸ್ ಎಲ್ಲ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ಗಳು. ಓಕೆ, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಮಾಲ್ಟೋಸ್ ಇಸ್ ಅ ಕಾಂಬಿನೇಷನ್ ಆಫ್ ಗ್ಲೂಕೋಸ್ ಪಾರ್ಟಿಕಲ್. ಲ್ಯಾಕ್ಟೋಸ್ ಇಸ್ ಅ ಕಾಂಬಿನೇಷನ್ ಆಫ್ ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ಅರ್ಥ ಆಗಿದೆ ಅನ್ಕೋತೀನಿ. ಇವೆಲ್ಲ ನಾವು ಪ್ರೀವಿಯಸ್ ತುಂಬಾ ಇದರಲ್ಲಿ ಮಾಡಿದ್ವಿ, GK ಸೀರೀಸ್ ಗಳಲ್ಲಿ ಸ್ನೇಹಿತರೆ. ಓಕೆ, ಫೈನ್. ಆದ್ರೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು? ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಕ್ವಶನ್. ಬಟ್ ಇಲ್ಲಿ ಆಪ್ಷನ್ ನಿಮ್ಗೆ ಈಗ ಡಿ ಏನಾಗುತ್ತೆ? ಡಿ ಇಂದ ಹೇಳ್ತೀರಾ? ಸಿಂಪಲ್ ರೋಗ ನಿಮ್ಗೆ ಗೊತ್ತಿದೆ ಏನಿದೆ? ಸ್ಕರ್ವಿ ಅಂತೂ ಅಲ್ವೇ ಅಲ್ಲ, ಬೇರೆ ಬೇರೆನೂ ಅಲ್ಲ. ಓಸ್ಟಿಮಾಲಿಸಿಸ್, ನೋಡಿ, ಸಿ. ಡಿ ಡಿಫಿಷಿಯನ್ಸಿ ಅಂದ್ರೆ ಏನಾಗುತ್ತೆ? ಮೂಳೆಗಳು, ಕ್ಯಾಲ್ಸಿಯಂ, ಸಾಫ್ಟ್ ಬೆಂಟ್ ಬೋನ್ ಆಗುತ್ತೆ. ರಿಕೆಟ್ಸ್ ಅಂತ ಕರಿತೀವಿ. ರಿಕೆಟ್ಸ್ ಅಂತ ಕರಿತೀವಿ. ಬಟ್ ಸರ್ ಇದೇನು ರಿಕೆಟ್ಸ್ ಇಲ್ವೇ ಇಲ್ಲ, ಇಲ್ಲಿ ಸ್ಕರ್ವಿ ಇದೆ. ಸ್ಕರ್ವಿ ಇಸ್ ವಿಟಮಿನ್ ಸಿ. ನೋಡಿ, ವಿಟಮಿನ್ ಸಿ. ಬೇರೆ ವಿಟಮಿನ್ ಬಿ ಅಥವಾ B1 ಅಂತ ಕರಿತೀವಿ. ವೀಕ್ ಮಸಲ್ಸ್, ವೀಕ್ ಬೋನ್ಸ್, ಸಾಫ್ಟ್ ಬೋನ್ಸ್ ಆಗೋದು ರಿಕೆಟ್ಸ್. ಅದನ್ನ ನಾವು ಆಸ್ಟ್ರಿಯೋಮಲೇಸಿಯಾ, ಇವನ್ ವೀಕ್ ಬೋನ್ಸ್ ಗಳನ್ನ ಆಸ್ಟ್ರಿಯೋಮಲೇಸಿಯಾ ಅಂತ ಕರಿತೀವಿ. ನೋಡಿ, ಇದಕ್ಕೆ ಇನ್ನೊಂದು ನಾನು ಕೊಡ್ತೀನಿ ನಿಮ್ಗೆ. ನೋಡಿ, ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ B12, B1, B2 ಎಲ್ಲ ಗೊತ್ತಿರಬೇಕು. ಬೆರಿ ಆಕ್ಚುಲಿ ವಿಟಮಿನ್ B1 ಇದು ವೆರಿ ಇಂಪಾರ್ಟೆಂಟ್. ಏನೋ ಮೆಗಲೋಬ್ಲಾಸ್ಟಿಕ್ ಅಂತ ಅನಿಮಿಯಾ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತೆ ಮೈಕ್ರೋಬ್ಲಾಸ್ಟಿಕ್ ಅನಿಮಿಯಾ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಬಿಟ್ಟ. ಏನ್ ಕೊಟ್ಟ? ಇಲ್ಲಿ ನೋಡಿ, ವಿಟಮಿನ್ ಡಿಗೆ ರಿಕೆಟ್ಸ್ ಇದೆ, ಆಸ್ಟಿಯೋಮಲೇಷಿಯಾ ಇದೆ, ಆಸ್ಟಿಯೋಪೋರೋಸಿಸ್ ಇದೆ. ಓಕೆ, ಇವೆಲ್ಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸಿಸ್ಟಿಕ್ ಫಿಬ್ರೋಸಿಸ್ ಅಂತ. ಇದು ಜೆನೆಟಿಕ್ ಡಿಸಾರ್ಡರ್. ಏನ್ ಜೆನೆಟಿಕ್ ಡಿಸಾರ್ಡರ್? ನಿಮ್ಮ ಲಂಗ್ಸ್ ಆಗಿರ್ಬೋದು, ಬೇರೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಮ್ಯೂಕಸ್ ಫಾರ್ಮ್ ಆಗುತ್ತೆ. ಮ್ಯೂಕಸ್ ಅಂದ್ರೆ ನಿಮ್ಗೆ ಗೊನ್ನೆ ತರ ವೈಟ್ ಕಲರ್. ಸೊ ಅದನ್ನ ಫಾರ್ಮ್ ಆಗಿ ನಿಮ್ಗೆ ಏರ್ ಉಸಿರಾಡಕ್ ತೊಂದರೆ, ಜೆನೆಟಿಕಲಿ ಬರ್ತಕ್ಕಂಥದ್ದು. ಸೊ ದಟ್ ಈಸ್ ಡಿಫರೆಂಟ್. ಸೊ ಇಲ್ಲಿ ಸಿಸ್ಟಿಕ್ ಫೈಬ್ರೋಸಿಸ್ ಬಗ್ಗೆ ಕೂಡ ಹೇಳಿದೆ. ಸೊ ಇದು ಯಾವ್ದು ಅಲ್ಲ, ಸ್ಕರ್ವಿನೋ ಅಲ್ಲ, ಇದು ವಿಟಮಿನ್ ಸಿ. ಬೇರೆ ವಿಟಮಿನ್ ಬಿ. ಸೊ ವಿಟಮಿನ್ ಡಿ ಯಾವುದು? ಆಸ್ಟಿಯೋಮಲೇಷಿಯಾ. ಓಕೆ, ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಬೇರೆ ರೋಗಗಳು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಯಾವ್ದ್ರಿಂದ ಏನ್ ಬರುತ್ತೆ ಅಂತ. ದಿಸ್ ಇಸ್ ಸಿಂಪಲ್ ಒಂದು ಟ್ಯಾಬ್ಯುಲರ್ ಕಾಲಮ್, ಇದನ್ನು ಆರಾಮಾಗಿ ನೋಡ್ಕೋಬಹುದು. ಈಗ ಇನ್ನೊಂದ್ ತರ ಕೇಳ್ತಾನೆ ನೋಡಿ, ಮೈಕ್ರೋಸೈಟಿಕ್ ಅನಿಮಿಯಾ. ನಾನು ಈಗ ತಾನೇ ಹೇಳ್ತಾನೆ ನಿಮ್ಗೆ. ಮೈಕ್ರೋಸೈಟಿಕ್ ಅನಿಮಿಯಾ B6 ಇಂದ ಬರ್ತಕ್ಕಂಥದ್ದು, B12 ಅಲ್ಲ. ಫೋಲಿಕ್ ಆಮ್ಲತೆ B9 ಇಂದ ಅಲ್ವಾ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ,
ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಅಂತ ಕರಿತೀವಿ, ವಿಟಮಿನ್ B9. ವಿಟಮಿನ್ B6 ಆಗ್ತಕ್ಕಂಥದ್ದು ಮೈಕ್ರೋಸೈಟಿಕ್ ಅನಿಮಿಯಾ B6. ಇಲ್ಲಿ ಯಾವುದು ಅಲ್ಲ, ಟಿಕ್ ಹಾಕ್ಬೇಕು, ವಿಟಮಿನ್ B6 ಬರ್ತಕ್ಕಂಥದ್ದು. ಓಕೆ, ಅರ್ಥ ಆಗಿದೆಯಲ್ಲ? ಸೊ ಹಾಗಾಗಿ ಈ ಒಂದು ಪ್ಯಾರಾಗ್ ಇದೆಯಲ್ಲ, ಈ ಎಲ್ಲನೂ ಕೂಡ ರೆಫರ್ ಮಾಡಿ. ಸೊ ಸ್ವಲ್ಪ ಡೀಟೇಲ್ ಆಗಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಾರಿ, ಲೋಲೋಕದ ಗಡಿಯಾರದ ಆವರ್ತನೆ ಅವಧಿ ಎಷ್ಟು ಹೇಳ್ತೀರಾ? ಲೋಲೋಕದ ಗಡಿಯಾರದ ಆವರ್ತನೆ ಎಷ್ಟು? ಒಂದು ಆವರ್ತನೆ ಅಂದ್ರೆ ಇಟ್ ಈಸ್ ಕಂಪ್ಲೀಟ್ ಟೈಮ್ ಪೀರಿಯಡ್. ಅಂದ್ರೆ ಗಡಿಯಾರ ಹಿಂಗೋಗಿ ಹಿಂಗ್ ಬರ್ತಕ್ಕಂಥದ್ದು 2 seconds. ಐ ವಿಲ್ ಶೋ ಯು. ನೋಡಿದ್ದು ಹಿಂಗೋಗಿ ಹಿಂಗ್ ಹಿಂಗೋಗಕ್ 1 second, ಹಿಂಗ್ ಬರಕ್ 1 second. ಓಕೆ, ಫ್ರೀಕ್ವೆನ್ಸಿ ಕೇಳ್ತಾನೆ. ಫ್ರೀಕ್ವೆನ್ಸಿ ಇಸ್ ಆಫ್ ಹರ್ಟ್ಸ್ ಅಂತ ಕರಿತೀವಿ. ಯಾಕೆ? ದಟ್ ಈಸ್ ಟೈಮ್ ಪೀರಿಯಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ, ಅಥವಾ ಫ್ರೀಕ್ವೆನ್ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಪೀರಿಯಡ್. ಅಂದ್ರೆ ಏನರ್ಥ? ಎಫ್ ಇಸ್ ಇಕ್ವಲ್ ಟು ಟೈಮ್ ಇಸ್ 2 ಅಂದ್ರೆ ದಟ್ ಈಸ್ 2 seconds ಅಂದ್ರೆ ದಿಸ್ ಇಸ್ ಹಾಫ್ ಹರ್ಟ್ಸ್ ಆಗುತ್ತೆ. ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಇದನ್ನು ಕೂಡ ನಾನು ಯಾಕೆ ಇದು ಎಕ್ಸ್ಟ್ರಾ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ದಾನೆ. ಬೇರೆ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ನೋಡಿದೀನಿ, ಕೇಳಿದ್ದಾನೆ. ಓಕೆ, ಅರ್ಥ ಆಗ್ತಿದೆಯಲ್ಲ? 2 seconds ಇಲ್ಲಿ ಕೇಳಿದ್ರೆ ಜಸ್ಟ್ ಟೈಮ್ ಪೀರಿಯಡ್ ಅಷ್ಟೇ, ಟೈಮ್. ಫ್ರೀಕ್ವೆನ್ಸಿ ಕೇಳಿದ್ರೆ ಹಾಫ್ ಹರ್ಟ್ಸ್. ಓಕೆ, ಕಂಪ್ಲೀಟ್ 1 ಟೈಮ್ ಪೀರಿಯಡ್ ಆಫ್ ಪೆಂಡುಲಮ್ ಕ್ಲಾಕ್ ಟು ಫ್ರೀಕ್ವೆನ್ಸಿ ಕೇಳಿದ್ರೆ ಹಾಫ್ ಹರ್ಟ್ಸ್. ಎಫ್ ಇಸ್ ಇಕ್ವಲ್ ಟು ಹಾಫ್ ಹರ್ಟ್ಸ್. ಅದೇ ಟೈಮ್ ಕೇಳಿದ್ರೆ 2 seconds. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಬನ್ನಿ, ನ್ಯೂಟನ್ ಗುರುತ್ವಾಕರ್ಷಣ ನಿಯಮದ ಪ್ರಕಾರ ಗುರುತ್ವಾಕರ್ಷಣ ಬಲ ಏನಂಗಿರುತ್ತೆ? ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಅಗೇನ್ ನಾನು ಹೇಳಿದ್ನಲ್ಲ, ಸೈನ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಥವಾ ನಮ್ಮ ಇದು ಲ್ಯಾಂಡ್ ಸರ್ವರ್ ಪ್ಲೇ ಲಿಸ್ಟ್ ಹೋದ್ರೂ ಸಿಗುತ್ತೆ. ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು? m1 m2 ಡಿವೈಡ್ ಬೈ r², ಕಾನ್ಸ್ಟೆಂಟ್ g, ಅಥವಾ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m1 m2 ಬೈ r. ಓಕೆ, ಗುರುತ್ವಾಕರ್ಷಣ ಬಲ ಏನಾಗುತ್ತೆ? ಎರಡು ದ್ರವ್ಯ ರಾಶಿಗಳು m1 m2 ಅಂದ್ರೆ ದಿಸ್ ಇಸ್ 1, this is 1, this is the force, this is m1 and m2. ಏನು? ದ್ರವ್ಯ ಗುಣಾಕಾರಕ್ಕೆ ಅನುಪಾತ ಇರುತ್ತೆ. ದ್ರವ್ಯರಾಶಿಗಳು ಮಾಸ್ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ 2 masses. ಅಂದ್ರೆ ಗುಣಾಕಾರ, 2 ಮಾಸ್ಗಳ ಗುಣಾಕಾರ. ಆಪ್ಷನ್ 2. ಡಿವಿಷನ್ ಅಲ್ಲ, ಅಡಿಷನ್ ಅಲ್ಲ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದೇರ್ ಏನು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಓಕೆ, ಇದರ ಡಿಸ್ಟೆನ್ಸ್ ಇಸ್ r. ಓಕೆ, ಎಫ್ ಇಸ್ ಈಕ್ವಲ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ 1 ಇಂಟು ಮಾಸ್ 2. ಅರ್ಥ ಆಗ್ತಿದೆಯಲ್ಲ? ದಿಸ್ ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡಬಹುದು. ಎಸ್, ನೆಕ್ಸ್ಟ್ ಬರ್ತೇನೆ. ಬೆಳಕಿನ ಅಡ್ಡ ಬರುವಿಕೆ ಮಾದರಿಯನ್ನು ಅಧ್ಯಯನ ಮಾಡಲು ಬಳಸುವ ಸಾಧನ. ಬೆಳಕಿನ ಅಡ್ಡ ಬರುವಿಕೆ ನಿಮ್ಗೆ ಕರೆಂಟ್ ಅಫೇರ್ ಅಪ್ಡೇಟ್ ಆಗಿದೆ, ನಿಮ್ಗೆ ಹೇಳ್ಬೋದು. ಲೀಗೋ ಬಗ್ಗೆ ಓದಿದ್ದೀರಾ? ಲೀಗೋ ಭಾರತದಲ್ಲೂ ಕೂಡ ಆಯ್ತೇನು? ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಅಂತ ಕರಿತೀವಿ. ಲೀಗೋ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಓದಿದ್ದೀರಾ? ಎಸ್, ಭಾರತದಲ್ಲೂ ಆಗಿದೆ. ಎಲ್ಲಾಗಿದೆ? ಕಮೆಂಟ್ ಮಾಡಿ ನೋಡೋಣ. ಯಾವ್ದು ಸರ್ ಇದನ್ನ? ಬೆಳಕಿನ ಅಡ್ಡ ಬರುವಿಕೆಯನ್ನ ಅಳಿಯಲು ಮಾದರಿಯನ್ನು ಅಧ್ಯಯನ ಮಾಡಲು ಬಳಸೋಣ ಇಂಟರ್ಫೆರೋಮೀಟರ್. ಲೀಗೋ ಇಸ್ ಲೇಸರ್ ಇಂಟರ್ಫೆರೋಮೀಟರ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ 2 ಟೈಪ್ ಬರ್ತವೆ. ಒಂದು ಮೆಕೆಲಾನ್ ಇಂಟರ್ಫೆರೋಮೀಟರ್ ಅಂಡ್ ಮ್ಯಾಕ್ಸೆಂಡರ್ ಇಂಟರ್ಫೆರೋಮೀಟರ್, ಜಸ್ಟ್ ಫಾರ್ ಲೈಟ್ ಪರ್ಪಸ್ಗೆ. ನಾವು ಲೀಗೋ ಮಾಡಿರೋದು ಗ್ರಾವಿಟೇಷನಲ್ ವೇವ್ಸ್ ಗಳನ್ನ ಅಬ್ಸರ್ವ್ ಮಾಡಕ್ಕೆ. ಲೀಗೋ ಇಸ್ ಇಂಟರ್ಫೆರೋಮೀಟರ್ ಯೂಸ್ ಮಾಡಿಕೊಂಡು ಗ್ರಾವಿಟೇಷನಲ್ ವೇವ್ಸ್ ಗಳು ಹೆಂಗೆ, ಅದು ಪ್ಯಾಟ್ರನ್ ಹೆಂಗಿಂದ ಹೆಂಗ್ ಬರ್ತದೆ, ಹೆಂಗೆ ಹೋಗ್ತಾ ಇದೆ, ಎಲ್ಲ ಅಡೆತಡೆಗಳಾಗುತ್ತೆ, ಇದು ಅದರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ನ್ಯೂಟ್ರಾನ್ಗಳಾಗಿರ್ಬೋದು. ಓಕೆ, ಬೇರೆ ಬೇರೆ ಇದನ್ನ ಅಧ್ಯಯನ ಮಾಡಕ್ಕೆ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಲೀಗೋ. ಸೊ ಇದನ್ನ ನೀವು ಓದಿದ್ರೆ ನಿಮ್ಗೆ ಇದನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ, ನಿಮ್ಗೆ ಈ ಕ್ವಶನ್ಸ್ ಹೆಂಗ್ ಬರುತ್ತೆ ಅಂತ ತುಂಬಾ ಜನ ಕೇಳ್ತಿರ್ತೀರ. ಈ ಕ್ವಶನ್ಸ್ ಬರ್ತಕ್ಕಂಥ ಸ್ನೇಹಿತರೆ ಕರೆಂಟ್ ಅಫೇರ್ನೇ ಕೇಳಬೇಕು ಅಂತೇನಿಲ್ಲ. ಈಗ ಕರೆಂಟ್ ಅಫೇರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಮಾಡಿದಾಗಲೂ ಕೂಡ 200ನೇ ವರ್ಷದ ಹುಟ್ಟು ಹಬ್ಬ ಆಚರಣೆ ಮಾಡಿದ್ರು. ಯಾರ್ದು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ನಮ್ ವೀಕ್ಲಿ ಕರೆಂಟ್ ಅಫೇರ್ ನೋಡೋದೇ ಗೊತ್ತಿರುತ್ತೆ. ಇತಿಹಾಸ. ಓಕೆ, ಯಾರವರು ಕಮೆಂಟ್ ಮಾಡಿ, ನಿಮಗೆ ಹೋಮ್ವರ್ಕ್. ಸೊ ಅವ್ರ ಬಗ್ಗೆ ನಿಮಗೆ ಇತಿಹಾಸದ ಕ್ವಶನ್ ಬರುತ್ತೆ. ಓಕೆ,
ಹಾಗೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನಾರು ಈಗ ಮಾನ್ಸೂನ್ ಈ ತರ ಇದ್ದಾಗ ಮಾನ್ಸೂನ್ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಬರುತ್ತೆ ಭೂಗೋಳ ಶಾಸ್ತ್ರದಲ್ಲಿ. ಓಕೆ, ಕರೆಂಟ್ ಅಫೇರ್ ಇರೋದು ತಗೊಂಡು ನಿಮಗೆ GK ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತವೆ. ಸೈನ್ಸ್ ಅಲ್ಲೂ ಹಂಗೆ ಕೂಡ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಬರ್ತೀನಿ. ಪ್ರಿಸಮ್ ಬಗ್ಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಪ್ರಿಸಮ್ ಕೂಡ ಕೊಟ್ಟಿದ್ದಾನೆ. ಪ್ರಿಸಮ್ ಇಸ್ ಡಿಫ್ರೆಂಟ್. ಇಲ್ಲಿ ನಿಮಗೆ ಪ್ರಿಸಮ್ ಅಲ್ಲಿ ಏನ್ ಕೇಳ್ತಾನೆ, ಮುಖ್ಯವಾಗಿ ಒಂದು ವೈಟ್ ಲೈಟ್ ಹೋದಾಗ ಅಲ್ಲಿ ಆಗ್ತಕ್ಕಂತ ಡಿಫ್ರೆಂಟ್ ಟೈಪ್ ಆಫ್ ಏನೋ ನಾವು ಕಲರ್ಸ್ ನೋಡ್ತೀವಿ, ಸ್ಕ್ಯಾಟರ್ಡ್ ಆಗತಕ್ಕಂಥ ಲೈಟ್ಗಳು, ವಿಬ್ ಗಯಾರ್ ಅಂತ ಕೂಡ ಕರಿತೀವಿ. ಅದರಲ್ಲಿ ವಯೋಲೆಟ್ ಆಗಿರಬಹುದು, ರೆಡ್ ಆಗಿರಬಹುದು, ಈ ಕಲರ್ ಗೊತ್ತಿರಬೇಕು. ಅದರಲ್ಲಿ ವಯೋಲೆಟ್ ಹ್ಯಾಸ್ ದ ಮಿನಿಮಮ್ ವೇವ್ ಲೆಂತ್, ದಿಸ್ ಇಸ್ ಮಿನಿಮಮ್ ವೇವ್ ಲೆಂತ್, ದಿಸ್ ಇಸ್ ರೆಡ್ ಮ್ಯಾಕ್ಸಿಮಮ್ ವೇವ್ ಲೆಂತ್, ಅದು ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅದು ಕೂಡ ಗೊತ್ತಿರಲಿ. ಇದು ಮಿನಿಮಮ್ ವೇವ್ ಲೆಂತ್ ಹೇಳ್ತಾ ಇದ್ದೀನಿ, ಫ್ರೀಕ್ವೆನ್ಸಿ ಕೇಳಿದ್ರೆ ಮ್ಯಾಕ್ಸಿಮಮ್ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ನೆಕ್ಸ್ಟ್, ತೈಲವು ನೀರಿನ ಮೇಲ್ಮೈಯನ್ನು ಹರಡುತ್ತದೆ ಏಕೆ? ಅಲ್ವಾ, ಸಿಂಪಲ್ ಕ್ವಶನ್ ಇದು. ಇಲ್ಲಿ ನೀರಿರುತ್ತೆ, ನೀರ್ ಮೇಲೆ ಅಥವಾ ನೀವು ಮಳೆ ಬಿದ್ದಾಗಲೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ, ಏನಾದ್ರು ಆಯಿಲ್ ಇದ್ರೆ ಅಲ್ಲೋ ಮೇಲ್ಗಡೆ ಹಿಂಗಿರುತ್ತೆ ಆಯಿಲು, ಅಲ್ವಾ ಸರ್? ಹಿಂಗ ಆಯಿಲ್ ತೇಲ್ತಾ ಇರುತ್ತೆ, ನೀರಲ್ಲಿರುತ್ತೆ. ಯಾಕೆ? ಬಿಕಾಸ್ ಆಯಿಲ್ ಹ್ಯಾಸ್ ಲೆಸ್ಸರ್ ಸರ್ಫೇಸ್ ಟೆನ್ಷನ್, ಮೋರ್ ಸರ್ಫೇಸ್ ಟೆನ್ಷನ್. ಆಯಿಲ್ ಲೆಸ್ ಮೋರಾ? ಲೆಸ್ ಅಲ್ವಾ? Water is more. Oil spread over water because surface tension of water is greater than surface tension of oil. ಸರ್ಫೇಸ್ ಟೆನ್ಷನ್ ಅಂದ್ರೆ ಮೇಲ್ಮೈ ಒತ್ತಡ ಅಂದ್ರೇನು? ಅದರ ನಡುವಿನ ಅಣುವಿನಲ್ಲಿರ್ತಕ್ಕಂತ ಒಂದು ಮಾಲಿಕ್ಯೂಲ್ಸ್ ಗಳು ಒತ್ತೊಟ್ಟಾಗಿರುತ್ತೆ, ಒಗ್ಗಟ್ಟು. ಮೇಲ್ಮೈ ಒತ್ತಡ, ಸರ್ಫೇಸ್ ಟೆನ್ಷನ್, ದ್ರವಗಳು ಒಂದು ಗುಣ ಅದು. ಇದು ಒಗ್ಗಟ್ಟಿನಲ್ಲಿ ಬಲಗಳಿಂದ ಅಂದ್ರೆ ಒಂದೇ ವಸ್ತುವಿನ ಅಣುಗಳ ನಡುವಿನ ಆಕರ್ಷಣೆ ಜಾಸ್ತಿ ಇದ್ದಾಗ ದಟ್ ಈಸ್ ಮೋರ್ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಇಲ್ಲದೆ ಇರೋದು ನಾವು ಲೆಸ್ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಆಯಿಲ್ ಸ್ಪ್ರೆಡ್ ಯಾಕಾಗುತ್ತೆ? ಬಿಕಾಸ್ ಆಫ್ ಲೆಸ್ ಸರ್ಫೇಸ್ ಟೆನ್ಷನ್. ಆಯಿಲ್ ಹ್ಯಾಸ್ ಎ ಲೆಸ್ ಸರ್ಫೇಸ್ ಟೆನ್ಷನ್ ದೆನ್ ವಾಟರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ವೈದ್ಯಕೀಯ ರೋಗ ನಿರ್ಣಯಗಳಲ್ಲಿ ಬಳಸುವ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮ್ಯಾಜಿಂಗ್. MRI ಮಾಡ್ತಾರೆ, ಅದ್ರ MRI ಮಾಡಿಸ್ಕೊಂಡಿರೋರು ಗೊತ್ತಿರುತ್ತೆ, ಚೆನ್ನಾಗಿರುತ್ತೆ. ಅದೊಂದು ಡ್ರಮ್ ಇರುತ್ತೆ, ನಮ್ಮ ತಲೆ ಮಾಡ್ಬೇಕಂದ್ರೆ ಅಥವಾ ಫುಲ್ ಬಾಡಿ ಮಾಡ್ಬೇಕಂದ್ರೆ ಫುಲ್ ಬಾಡಿನ ಹೋಗುತ್ತೆ ಅಲ್ಲಿ. ಅದು ಡ್ರಮ್ ಬಾಡಿ ಸುತ್ತ ಹಿಂಗೆ ತಿರುಗುತ್ತೆ. ಓಕೆ, MRI. ಸೊ ಯಾವ ಒಂದು ಆಧಾರದ ಮೇಲೆ ಮಾಡುತ್ತೆ ಅದು? ಎಕ್ಸ್ರೇ ವಿಕಿರಣ ಆವರ್ತನನ, ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್, ಗಾಮಾಕರಣ, ಲೇಸರ. ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಅಂತ ಕರಿತೀವಿ. ವಾಟ್ ಈಸ್ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಅಂದ್ರೆ, ಈಗ ಒಂದು ಬಾಡಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಾಡಿ ಇದೆ ನೋಡಿ, ಈ ಬಾಡಿ ಇದೆ. ಇದು ಹೆಂಗೆ ಅಂದ್ರೆ, ಬಾಡಿಲಿ ನಮ್ಮ ವಾಟರ್ ಮಾಲಿಕ್ಯೂಲ್ ಇದೆಯಲ್ಲ, ಅಲ್ಲಿ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಅಂದ್ರೆ ಪ್ರೋಟಾನ್ಸ್ ಗಳಂತ ಏನ್ ಕರಿತೀವಿ. ಪ್ರೋಟಾನ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಗಳು ಏನಾಗುತ್ತೆ, ಹಿಂಗ್ ತಿರುಗಿದಾಗ ಇಟ್ ವಿಲ್ ಕಮ್ ಔಟ್ ಅಂತ ಕರೀತಾರೆ. ಓಕೆ, ವಾಟರ್ ಮಾಲಿಕ್ಯೂಲ್ಸ್ ಏನಿದೆ ಈ ಬಾಡಿ ಇದ್ರ ಒಳಗೆ ಹಿಂಗ್ ತಿರುಗ್ಬೇಕಾರೆ, ಬಾಡಿ ತಿರುಗ್ಬೇಕಾರೆ ಅಲ್ಲಿ ಇದು ಹೊರಗೆ ಬರುತ್ತೆ. ಹೊರಗೆ ಬಂದಾಗ ಇದಕ್ಕೆ ಏನಾಗುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ, ರೇಡಿಯೋ ವೇವ್ಸ್ ಗಳನ್ನ ಇದ್ರ ಮೇಲೆ ಪಾಸ್ ಮಾಡಿದಾಗ ಇದು ಹೀರ್ಕೊಳ್ಳುತ್ತೆ. ಬಿಟ್ ಇಲ್ಲಿ ಏನ್ ಬರುತ್ತಲ್ಲ ಆ ಇಮೇಜ್ ಗಳನ್ನು ಫಾರ್ಮೇಶನ್ ಮಾಡುತ್ತೆ. ಓಕೆ, ವಾಪಸ್ ಸ್ಟಾಪ್ ಆದಾಗ ಅಗೇನ್ ಇಟ್ ವಿಲ್ ಕಮ್ ಟು ನಾರ್ಮಲ್ ಸ್ಟೇಜ್. ಓಕೆ, ರೇಡಿಯೋ ವೇವ್ ದೆನ್ ನಾಕ್ ದಿಸ್ ಅಲೈನ್ ಪ್ರೋಟಾನ್ ಔಟ್ ಆಫ್ ಅಲೈನ್ಮೆಂಟ್. ತಿರುಗಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತಲ್ಲ, ನಮ್ಗೆ ಗೊತ್ತಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮೇಶನ್ ಆಗುತ್ತಲ್ಲ. ವೆನ್ ದ ವೇವ್ಸ್ ಆರ್ ಟರ್ನ್ಡ್ ಆಫ್, ಯಾವಾಗ ಅದನ್ನ ಸ್ಟಾಪ್ ಮಾಡ್ತೀವಿ ಅದೆಲ್ಲ ತಿರುಗಾ ಆದಾಗ ರೇಡಿಯೋ ವೇವ್ಸ್ ಬರ್ತೀವಿ, ಅದೆಲ್ಲ ರೆಕಾರ್ಡ್ ಮಾಡುತ್ತೆ. ಓಕೆ, ರೇಡಿಯೋ ವೇವ್ಸ್ಗೆ ಬಿಕಾಸ್ ಆಫ್ ದಿಸ್ ಹೈಡ್ರೋಜನ್ ನ್ಯೂಕ್ಲಿಯೈ ಪ್ರೋಟಾನ್ಸ್ ಅಂತ ಏನ್ ಕರಿತೀವಿ. ಓಕೆ, ದೆನ್ ಇಟ್ ಈಸ್ ಟರ್ನ್ಡ್ ಆಫ್, ದ ಪ್ರೋಟಾನ್ಸ್ ರಿಯಲೈನ್, ವಾಪಸ್ ಇದು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಬಾಡಿಲಿ. ಓಕೆ, ಸೊ ದಿಸ್ ಡಿಟೆಕ್ಟ್ಸ್ ಏನಿದೆ ನಮಗೆ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಕ್ಲಿಯರ್ ಇಮೇಜ್ ಸಿಗುತ್ತೆ. ಸೊ ಹಾಗಾಗಿ MRI ಅಲ್ಲಿ ನಾವು ಇದನ್ನ ಫೆನೋಮೆನಾ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗುಲಾಬ್ ಜಾಮೂನ್ ಸಕ್ಕರೆ ದ್ರವದಲ್ಲಿ ಭಾಗಶಃ ಮುಳುಗುವುದಕ್ಕೆ ಕಾರಣ ಏನು? ಯಾಕೆ ಮುಳುಗುತ್ತೆ ನೋಡಿ? ಗುಲಾಬ್ ಜಾಮೂನ್ ಗಟ್ಟಿ ಮಾಡಿದ್ರೆ ಮುಳುಗಲ್ಲ, ಫುಲ್ ಏನಾಗುತ್ತೆ, ಅದು ನೀರು ನೋಡಿ. ಭಾಗಶಃ ಯಾಕೆ? ಗುಲಾಬ್ ಜಾಮೂನ್ ಪೋರಸ್ ಇರುತ್ತೆ. ಪೋರಸ್ ಇರೋದ್ರಿಂದ ಏನಾಗುತ್ತೆ, ಅದು ಒಳಗಡೆ ಹೀರ್ಕೊಳ್ಳುತ್ತೆ. ಅಂದ್ರೆ ಸಕ್ಕರೆ ದ್ರವಣಗಿಂತ ಇಟ್ ಇಸ್ ಲೈಟ್ ದನ್ ಸಿರಪ್. ಏನು? ಗುಲಾಬ್ ಜಾಮೂನ್ ಸ್ವೀಟ್ ಪಾರ್ಷಿಯಲಿ ಸಿಂಕ್ ಅಂದ್ರೆ ಲೈಟರ್, ಯಾವಾಗ ಹೀರ್ಕೊಳ್ಳುತ್ತೆ ಶುಗರ್ನ ಆಗ ಲೈಟ್ ಆಗುತ್ತೆ. ಸೊ ಸಕ್ಕರೆ ದ್ರವಕ್ಕಿಂತ ಹಗುರವಾಗುತ್ತೆ. ಅದೇ ಸಕ್ಕರೆ ದ್ರವ ಗಟ್ಟಿ ಆಗ್ತಾ ಆಗ್ತಾ ಬಿಸಿ ಇದ್ದಾಗ ಆಗ್ತಾರೆ. ನಿಮ್ಗೆ ಹೇಳ್ತಾರೆ ಯಾವಾಗ್ಲೂ ಈ ತರ ಒಂದು ಸಿರಪ್ ಮಾಡಿದಾಗ ನಾವು ಏನಂತೀವಿ, ಅದು ಸ್ವಲ್ಪ ತುಂಬಾ ತಣ್ಣಗಿರಬಾರ್ದು, ತುಂಬಾ ಬಿಸಿ ಇರಬಾರ್ದು, ಮೀಡಿಯಂ ಇರಬೇಕು, ಉಗುರು ಬೆಚ್ಚಗಿರ್ಬೇಕು ಅಂತ ಕರಿತೀವಿ ಅಲ್ವಾ. ಸೊ ಅದು ತುಂಬಾ ಗಟ್ಟಿ ಆದ್ರೆ ಡೆನ್ಸ್ ಆಗುತ್ತೆ. ಟ್ರ್ಯಾಕ್ಟರ್ ಹಿಂದಿನ ಚಕ್ರವನ್ನು ಅಗಲವಾಗಿರಿಸುವುದೇಕೆ? ಓಕೆ, ಯಾಕೆ? ವಾಟ್ ಇಸ್ ದ ಪರ್ಪಸ್ ಅಲ್ವಾ? ಒಂದು ಚಿಕ್ಕದಿರುತ್ತೆ, ಹಿಂದ್ಗಡೆ ಎರಡು ದೊಡ್ಡದಿರುತ್ತೆ.
ವೈ, ವಾಟ್ ಇಸ್ ದ ಪರ್ಪಸ್? ಟ್ರ್ಯಾಕ್ಟರ್ ವೇಗ ಹೆಚ್ಚಿಸಲು, ಗಾಳಿಯ ಪ್ರತಿರೋಧ ಕಡಿಮೆ ಮಾಡಲು, ನೆಲದ ಮೇಲೆ ಒತ್ತಡ ಕಡಿಮೆ ಮಾಡಲು, ಇಂಧನದ ಬಳಕೆ ಕಡಿಮೆ ಮಾಡಲು. ಯಾವ್ದು ಕರೆಕ್ಟ್ ಅನ್ಸಲು? ನೋಡಿ, ಯಾವಾಗ ಇದು ದೊಡ್ಡದಿರುತ್ತಲ್ಲ ಆಗ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ. ದ ಸರ್ಫೇಸ್ ಏರಿಯಾ ಇದ್ರದ್ದು ಭೂಮಿ ಜೊತೆ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ. ಕಾಂಟ್ಯಾಕ್ಟ್ ಜಾಸ್ತಿ ಆದಾಗ ನಿಮಗೆ ಯಾವುದೇ ಒಂದು ಮಣ್ಣು ತುಂಬಾ ಸಾಂದ್ರತೆ ಕಮ್ಮಿ ಇದ್ದಾಗ ಅಥವಾ ಏನು ಸಡಿಲ ಇದ್ದಾಗ ಏನಾಗುತ್ತೆ, ಇದರಿಂದ ವಾಪಸ್ ಬರಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಕಚ್ಕೊಳ್ಳಲ್ಲ. ಅಂದ್ರೆ ಟು ರೆಡ್ಯೂಸ್ ದ ಪ್ರೆಷರ್ ಆನ್ ದ ಸಾಯಿಲ್ ಅಂತ ಕರಿತೀವಿ. ಟು ರೆಡ್ಯೂಸ್ ದ ಪ್ರೆಷರ್ ಆನ್ ದ ಸಾಯಿಲ್. ಎ ಲಾರ್ಜರ್ ಕಾಂಟ್ಯಾಕ್ಟ್ ಏರಿಯಾ ಏನಾಗುತ್ತೆ ಭೂಮಿ ಜೊತೆ ಡಿಸ್ಟ್ರಿಬ್ಯೂಟ್ಸ್ ದ ಟ್ರ್ಯಾಕ್ಟರ್ weight ಓವರ್ ಬ್ರಾಡರ್ ಸರ್ಫೇಸ್ ಏರಿಯಾ. ಇದು ದೊಡ್ಡ ಸರ್ಫೇಸ್ ಏರಿಯಾ, ಇದು ಚಿಕ್ಕದಾಯ್ತಲ್ಲ ಭೂಮಿ ಜೊತೆ, ಇದು ದೊಡ್ಡದಾಗಿರುತ್ತೆ. ಸೊ ವಿಚ್ ಲೋವರ್ಸ್ ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ಸಾಯಿಲ್. ಅಂದ್ರೆ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ. ಸೊ ಆಗ ಪ್ರೆಷರ್ ಎಕ್ಸರ್ಟ್ ಆಗೋ ಸಾಯಿಲ್ ಮೇಲೆ ಜಾಸ್ತಿ ಪ್ರೆಷರ್ ಬಿಡೋದು ತಪ್ಪುತ್ತೆ. ಹೆವಿ ಮೆಟಲ್ ಇದ್ದಾಗ್ಲೂ ಕೂಡ ಅದು ಅದರಿಂದ ಹೊರಗೆ ಬರಕ್ಕೆ ಈಸಿ ಆಗುತ್ತೆ, ಪುಲ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಏನು, ಲೆಸ್ ಟು ರೆಡ್ಯೂಸ್ ದ ಪ್ರೆಷರ್ ಆನ್ ದ ಸಾಯಿಲ್. ಏರ್ ರೆಡಿಸ್ಟೆನ್ಸ್ ಅಲ್ಲ, ಸ್ಪೀಡ್ ಆಫ್ ದ ಟ್ರ್ಯಾಕ್ಟರ್ ಅಲ್ಲ, ಕನ್ಸ್ಯೂಮ್ ಲೆಸ್ ಫ್ಯೂಯಲ್ ಅಲ್ಲ. ಇವನ್ ಮೋರ್ ಫ್ಯೂಯಲ್, ಜಾಸ್ತಿ ತೂಕ ಆಗ್ತಾ ಇದೆ ಟೈರ್ಗಳು, ಜಾಸ್ತಿ ನಿಮಗೆ ಗೊತ್ತಿರುತ್ತೆ, ಜಾಸ್ತಿ ಫ್ಯೂಯಲ್ ಬೇಕು. ಒಂದು ವಸ್ತುವಿನ ಅನಂತ ಚಿತ್ರಗಳನ್ನು ಕಸ್ಟಡಿಗಳ ಸಹಾಯದಿಂದ ನೋಡಲು ಕನ್ನಡಿಗಳನ್ನು ಹೇಗೆ ಹೊಂದಿಸಬೇಕು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಟು ಅಬ್ಸರ್ವ್ ಅನ್ ಇನ್ಫಿನಿಟ್ ನಂಬರ್ ಆಫ್ ಇಮೇಜಸ್ ಆಫ್ ಅನ್ ಆಬ್ಜೆಕ್ಟ್ ಯೂಸಿಂಗ್ ದ ಮಿರರ್ಸ್, ಹೌ ಶುಡ್ ದ ಮಿರರ್ ಬಿ ಅರೇಂಜ್ಡ್? ಹೆಂಗಿರಬೇಕು? ಅಟ್ 90 ಆಂಗಲ್ ಟು ಈಚ್ ಅದರ್, ಎರಡು ಮಿರರು 60 ಡಿಗ್ರಿ ಕೋನದಲ್ಲಿ ಎರಡು ಇರಬೇಕಾ? ಪ್ಯಾರಲ್ ಸಮಾನಾಂತರವಾಗಿರ್ಬೇಕಾ? 45 ಡಿಗ್ರಿ ಇರಬೇಕಾ? ಸಿಂಪಲ್ ಕ್ವಶನ್ ಇದು. ಸಿಂಪಲ್ ಇದು ನೀವು ಕಟಿಂಗ್ ಶಾಪ್ಗಳಲ್ಲಿ ಹೋಗಿದ್ರೆ ಗೊತ್ತಿರುತ್ತೆ, ಪರಸ್ಪರ ಸಮಾನಾಂತರವಾಗಿರುತ್ತೆ. ಕಟಿಂಗ್ ಶಾಪ್ ಅಲ್ಲಿ ಕೂತಿರುತ್ತೆ, ಕಟಿಂಗ್ ಮಾಡಿಸ್ಕೊಳ್ಳಕ್ಕೆ ಏನಿರುತ್ತೆ, ಮುಂದ್ಗಡೆ ಕೂಡ ಇರುತ್ತೆ, ಹಿಂದ್ಗಡೆ ಕೂಡ ಇರುತ್ತೆ, ಸೇಮ್ ಪ್ಯಾರಲಲ್ ಇರುತ್ತೆ. ಅದು ರಿಫ್ಲೆಕ್ಟ್ ಆಗುತ್ತೆ, ನಮ್ಮ ಇಮೇಜ್ ಮೇಲೆ ಬೀಳ್ತಕ್ಕಂಥ ಲೈಟು ವಾಪಸ್ ಹೋಗಿ ಪುನಃ ರಿಫ್ಲೆಕ್ಟ್ ಆಗಿ ಈ ತರ ರಿಕರ್ಸಿವ್ ರಿಫ್ಲೆಕ್ಷನ್ಸ್ ಆಗುತ್ತೆ. ಓಕೆ, ಎರಡು ಮಿರರ್ ಮಧ್ಯೆ ಆಬ್ಜೆಕ್ಟ್ ಇದ್ದಾಗ ಇಲ್ಲಿ ನಾವೇನ್ ನೋಡ್ತೀವಲ್ಲ, ನಮ್ಮ ಮೇಲೆ ಏನ್ ಲೈಟ್ ಬೀಳುತ್ತಲ್ಲ, ಈ ಇಮೇಜ್ಗೆ ಹೋಗುತ್ತೆ, ಪುನಃ ಆ ಇಮೇಜ್ ಪುನಃ ರಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ಇನಿಷಿಯಲಿ ಆಬ್ಜೆಕ್ಟ್ ಇಸ್ ಪ್ಲೇಸ್ ಬಿಟ್ವೀನ್ ದ ಟೂ ಪ್ಯಾರಲ್ ಮಿರರ್ಸ್. ಲೈಟ್ ಫ್ರಮ್ ದ ಆಬ್ಜೆಕ್ಟ್ ಹಿಟ್ಸ್ ಈಚ್ ಮಿರರ್ ಅಂಡ್ ರಿಫ್ಲೆಕ್ಟ್ ಬ್ಯಾಕ್ ಅಲ್ವಾ ಸರ್? ಒಂದು ರಿಫ್ಲೆಕ್ಟ್ ಬ್ಯಾಕ್, ಆವಾಗ ನಮ್ಗೆ ಇಮೇಜ್ ಫಾರ್ಮ್ ಆಗುತ್ತೆ. ಇದು ಬೇಸಿಕ್ ಥಿಂಗ್ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಈ ಫಸ್ಟ್ ಇಮೇಜ್ ಆಗುತ್ತಲ್ಲ, ಈಚ್ ಆಫ್ ದಿಸ್ ನ್ಯೂಲಿ ಫಾರ್ಮ್ಡ್ ಇಮೇಜಸ್ ದೆನ್ ವರ್ಚುವಲ್ ಆಬ್ಜೆಕ್ಟ್ ಆಫ್ ಆಪೋಸಿಟ್ ಮಿರರ್ ಅಲ್ಲಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ, ರಿಫ್ಲೆಕ್ಟ್ ಆಗ್ತಾ ಆಗ್ತಾ ರಿಕರ್ಸಿವ್ ರಿಫ್ಲೆಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ನೀವು ನೋಡ್ತಾ ಇದ್ರೆ ಕೂತ್ಕೊಂಡು ನೋಡಿರ್ತೀರ, ಅಬ್ಸರ್ವ್ ಮಾಡ್ತೀರ, ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಿರುತ್ತೆ ನಿಮ್ಗೆ. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಒತ್ತಡವನ್ನು ಉಪಚರಿಸಲು ಬಳಸುವ ವೈದ್ಯಕೀಯ ಉತ್ಪನ್ನದ ವರ್ಗ ಅಂದ್ರೆ ಒತ್ತಡ. ಕ್ಲಾಸ್ ಆಫ್ ಮೆಡಿಕಲ್ ಪ್ರಾಡಕ್ಟ್ ಯೂಸ್ ಟು ಟ್ರೀಟ್ ಸ್ಟ್ರೆಸ್. ಮನುಷ್ಯನ ಸ್ಟ್ರೆಸ್ ಜಾಸ್ತಿ ಆದಾಗ ನಾವೇನ್ ಯೂಸ್ ಮಾಡ್ತೀವಿ? ಅನಲೆಜಿಕ್ಸ್ ಅಲ್ಲ, ನೋವು ನಾಶಕ. ನೋವು ಬೇರೆ, ನೋವು ನಾಶಕ ಬೇರೆ. ನೋವಿದ್ದಾಗ ಯೂಸ್ ಮಾಡೋದು ಪೂತಿ ನಾಶಕ, ಆಂಟಿಸೆಪ್ಟಿಕ್ಸ್ ಅಂತೀವಿ. ಗಾಯ ಆದಾಗ ಯೂಸ್ ಮಾಡ್ತೀವಿ ಆಂಟಿಸೆಪ್ಟಿಕ್. ಆಂಟಿಬಯೋಟಿಕ್ ಇಸ್ ಡಿಫ್ರೆಂಟ್, ಆಂಟಿಸೆಪ್ಟಿಕ್ ಇಸ್ ಡಿಫ್ರೆಂಟ್. ಅಲರ್ಜಿನೂ ಅಲ್ಲ, ಪ್ರಶಾಂತ ನಾಶಕ ಮದ್ದು. ನೋಡಿ, ಇದು ಕನ್ನಡದಲ್ಲಿ ಈಸಿ ಆಗ್ಬಿಡುತ್ತೆ, ಒಂದೊಂದು ಕನ್ನಡದಲ್ಲಿ ಈಸಿ ಆಗಲ್ಲ. ಒಂದೊಂದು ಕ್ವಶನ್ಸ್ಗಳು ಇಂಗ್ಲೀಷಲ್ಲಿ ನೋಡಿ, ಹಿಂಗೆ ನೋಡ್ತಾ ಇದೆ ಇಂಗ್ಲೀಷಲ್ಲಿ ಏನಪ್ಪಾ ಅನ್ಸುತ್ತೆ, ಅದೇ ಕನ್ನಡದಲ್ಲಿ ಹೋದಾಗ ಹೌದು ಒತ್ತಡ ಪ್ರಶಾಂತವಿರಬೇಕು ಅಂದ್ರೆ ಪ್ರಶಾಂತ ನಾಶಕ ಮದ್ದು ಯೂಸ್ ಮಾಡೋದು. ಎಸ್, ದಿಸ್ ಇಸ್ ಕರೆಕ್ಟ್. ಅದೇ ಒಂದೊಂದು ಕ್ವಶನ್ ಅಲ್ಲಿ ಹೆಂಗಿರುತ್ತೆ, ಕನ್ನಡದಲ್ಲಿ ಹೋದ್ರೆ ಅರ್ಥ ಆಗಿ ಇಂಗ್ಲೀಷಲ್ಲಿ ಓದಕ್ಕೆ ತಕ್ಕಂತ ಆನ್ಸರ್ ಮಾಡಬಹುದು. ಹಾಗಾಗಿ ಎರಡು ಕೊಡ್ತಿರ್ತಾನೆ, ನೋಡ್ಕೋಬೇಕು ನೀವು. ಓಕೆ, ಅದ್ರಲ್ಲಿ ಆಂಗ್ಸಿಯೋಲೈಟಿಕ್ಸ್ ಅಂತೀವಿ, ಬೆನ್ಸೋಡಿಯಾನ್ಜಿಪಿನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಇಂಧನವನ್ನು ಸಾಗಿಸಲು ಡೀಸೆಲ್ ಟ್ಯಾಂಕರ್ಗಳ ಒಳಗಿನ ವಿಭಜನೆಗಳನ್ನು ಏಕೆ ಮಾಡಲಾಗುತ್ತೆ? ಸಿಂಪಲ್ ಕ್ವಶನ್ ಅಲ್ವಾ? ಹಿಂಗೆ ಸಿಲಿಂಡ್ರಿಕಲ್ ಆಕಾರ ಇರುತ್ತೆ, ಹಿಂಗೆ ಒಳಗಡೆ ಡಿವಿಷನ್ ಇರುತ್ತೆ, ಇಲ್ಲಿ ಇಂಧನ ಇರುತ್ತೆ, ಇಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ ಅಲ್ವಾ? ಲಾರಿ ಹೋಗ್ತಾ ಇರುತ್ತೆ. ಓಕೆ, ಫಿಗರ್ ಹೆಂಗಂಗ ಇದೆ. ಓಕೆ, ನೆಕ್ಸ್ಟ್, ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಲು ಟ್ಯಾಂಕರ್ ರೂಪವನ್ನು ಸುಂದರಗೊಳಿಸಲು ಇದೆ ನೋಡಿ, ಹಿಂಗೆ ಇಲ್ಲೊಂದು ಗ್ಯಾಪ್, ಇಲ್ಲೊಂದು ಡಿವೈಡರ್ ಹಾಕಿರ್ತಾರೆ, ಫುಲ್ ದೊಡ್ಡದು ಇರಲ್ಲ. ಯಾಕೆ? ಇಂಧನದ ತಿನುಕಾಟ, ಸ್ಲಾಶಿಂಗ್ ಅಂತ ಕರಿತೀವಿ. ಟು ರೆಡ್ಯೂಸ್ ದ ಫ್ಯೂಯಲ್ ಸ್ಲಾಶಿಂಗ್ ಅಂಡ್ ಮೇಂಟೈನ್ ವೆಹಿಕಲ್ ಸ್ಟೆಬಿಲಿಟಿ. ನೋಡಿ, ಈ ತರ ಕಂಪ್ಲೀಟ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಇದಿಲ್ಲ ಅಂತ ಇಟ್ಕೊಳ್ಳಿ. ಏನಾಯ್ತಪ್ಪ, ಈ ಒಂದು ಸಿಲಿಂಡರ್ ಇದಿಲ್ಲ, ಓಕೆ, ಇವಾಗ ಇದಿಲ್ಲ, ಇದು ಡಿವೈಡರ್ ಇಲ್ಲ ಅಂತ ಅನ್ಕೊ. ಆಗೇನಾಗುತ್ತೆ, ಹಿಂಗೇನ್ ಸಿಲಿಂಡರ್ ಇರುತ್ತೆ, ಫುಲ್ಲು ಇಂಧನ ಇರುತ್ತೆ ಅಂತ ಇಟ್ಕೊಳ್ಳಿ. ಇದೊಂದು ಹೋಗ್ತಾ ಇರತ್ತಲ್ಲ, ಇದ್ರ ಅಳ್ಳಾಡ್ತಾ ಇದ್ದಾಗ ಸ್ಟೆಬಿಲಿಟಿ ಆಫ್ ದ ವೆಹಿಕಲ್ ಅಳ್ಳಾಡುತ್ತೆ. ತುಂಬಾ ದಪ್ಪದಷ್ಟು ಇದು ಅಳ್ಳಾಡಕ್ ಸ್ಟಾರ್ಟ್ ಆಗುತ್ತೆ. ಬಾಡಿ ಆಫ್ ದ ವೆಹಿಕಲ್ ಅಳ್ಳಾಡುತ್ತೆ, ಸೆಂಟರ್ ಆಫ್ ಗ್ರಾವಿಟಿ ಸಿಗಲ್ಲ. ಅವಾಗ ಇದನ್ನ ಮಾಡಿದಾಗ ಕಮ್ಮಿ ಇರುತ್ತೆ, ಮತ್ತೆ ಇದು ಕೊಲಿಷನ್ ಆಗೋದು ತಪ್ಪುತ್ತೆ ಒಂದ್ ಕಡೆ. ಓಕೆ, ಬಿಕಾಸ್ ಇಟ್ ಈಸ್ ಎ ಫ್ಲೇಮಬಲ್. ತುಂಬಾ ಉಜ್ಜಾಡ್ದಾಗ ಕೂಡ ಫ್ಲೇಮಬಲ್ ಇದು. ಯಾವುದು ಡೀಸೆಲ್ ಆಗಿರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಹಾಗಾಗಿ ಇದನ್ನ ನಾವು ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಸಿಂಪಲ್ ಕ್ವಶನ್ ಇತ್ತು. ನಿಮ್ಗೊಂದು ಹೋಮ್ವರ್ಕ್ ಕೊಡೋಣ ಅಂತ, ಇದನ್ನ ಹೋಮ್ವರ್ಕ್ ಕೊಡೋಣ. ಎಸ್, ಇಷ್ಟ ಆಗ್ತದೆ ವಿಡಿಯೋ ಲೈಕ್ ಕೊಡಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ.
ಜಾಯಿಂಟ್ ವೀಲ್ ನಲ್ಲಿ ಕೆಳಗಡೆ ಸಂಚರಿಸುವಾಗ ಉಲ್ಲಾಸ ಅಥವಾ ಬೆಚ್ಚಿ ಬೀಳಿಸುವ ಭಾವನೆ ಏಕೆ ಉಂಟಾಗುತ್ತೆ? ಜಾಯಿಂಟ್ ವೀಲ್ ಹಿಂಗೆ ತಿರುಗ್ತಾ ಇರುತ್ತಲ್ವ ಸರ್, ನೀವು ಹೋಗ್ಬೇಕಾದ್ರೆ ಒಂಥರ, ಇಳಿಬೇಕಾದ್ರೆ ಏನೋ ಒಂಥರ ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ ಹೊರಗೆ ಬಂದಾಗ ಏನೋ ಒಂಥರ ಆಗುತ್ತೆ. ಇವನ್ ನೀವು ಇದನ್ನು ಲಿಫ್ಟ್ಗೆ ಸ್ವಲ್ಪ ಕಂಪೇರ್ ಮಾಡ್ಕೊಳ್ಳಿ. ಲಿಫ್ಟ್ ಮೇಲ್ಗಡೆಯಿಂದ ಬರ್ಬೇಕಾದ್ರೆ ತುಂಬಾ ಹೈಟಿಂದ ಏನೋ ಒಂಥರ ನಮ್ಗೆ ಎಲ್ಲ ಇಳ್ದಂಗ ಆಗತ್ತೆ, ಒಂಥರ ಥ್ರಿಲ್ ಅನ್ಸುತ್ತೆ, ಒಂಥರ ಆಗುತ್ತೆ. ಏನದು ಏನಕ್ಕೆ ಹೆಂಗಾಗುತ್ತೆ? ನಿಮ್ಮ ದ್ರವ್ಯರಾಶಿ ಕಡಿಮೆ ಆಗುತ್ತಾ, ಮಾಸಸ್ ಡಿಕ್ರೀಸ್ ಆಗುತ್ತಾ, ಗುರುತ್ವಾಕರ್ಷಣ ಶೂನ್ಯವಾಗಿರುತ್ತೆ, ಸಾಮಾನ್ಯ ಬಲ ತಕ್ಷಣ ಹೆಚ್ಚಾಗುವ ಅನುಭವ ಆಗುತ್ತಾ, ಎಕ್ಸ್ಪೀರಿಯನ್ಸ್ ಸಡನ್ ಇನ್ಕ್ರೀಸ್ ಆಫ್ ನಾರ್ಮಲ್ ಫೋರ್ಸಾ, ತೂಕ ರಹಿತ ಅನುಭವಿಸ್ತೀರಾ? ನಿಮಗೆ ಹೋಮ್ವರ್ಕ್ ಮಾಡೋಣ. ಸಿಂಪಲ್ ಕ್ವಶನ್, ನಾನು ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನಿಮ್ಗೆ ಹೋಮ್ವರ್ಕ್ ಅನ್ಕೊಳ್ಳಿ. ಒಂದು ಫೋರ್ಸ್ ಅಟ್ ಪ್ಲೇ, ಯಾವಾಗ ನೀವು ಇದಾರಾಗ್ಲಿ ಅಥವಾ ಬೇರೆ ಯಾವುದೇ ರೀತಿಯಾದ ಒಂದು ಆಟದ ಇದರಲ್ಲಿ ನೋಡ್ಲಿ, ಇಲ್ಲಿ ಎರಡು ಮೇನ್ ಫೋರ್ಸ್ ಇರುತ್ತೆ. ಒಂದು ನಿಮಗೆ ಆಕ್ಸಲರೇಷನ್, ನೀವು ಮೇಲೆ ಹೋಗ್ಬೇಕು ಅಂತ ಒಂದು, ಇನ್ನೊಂದು ನಾರ್ಮಲ್ ಪುಷಿಂಗ್ ಫೋರ್ಸ್ ಅಂತ ಕರೀತಾರೆ. ನಾರ್ಮಲ್ ಫೋರ್ಸ್ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಇರುತ್ತೆ. ವೆನ್ ಮೂವಿಂಗ್ ಡೌನ್ವರ್ಡ್ಸ್, ಆಕ್ಸಲರೇಷನ್ ಆಫ್ ದ ಸೇಮ್ ಡೈರೆಕ್ಷನ್ ಆಫ್ ದ ಗ್ರಾವಿಟಿ ಇದ್ದಾಗ ನಾಟ್ ಅಪೋಸಿಟ್ ಮಾಡಲ್ಲ. ಆಗ ಇನ್ನು ಫಾಸ್ಟ್ ಆಗಿ ನಮ್ಗೆ ಇಳಿಬೇಕಾದ್ರೆ ಒಂಥರ, ಅಂದ್ರೆ ನಮ್ಮ ಅಪರೆಂಟ್ ವೆಯ್ಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಮೇಲ್ ಹೋಗ್ಬೇಕಾದ್ರೆ ನಮ್ಮ ಸೀಟ್ ಕೂತಿರ್ತೀವಿ, ಅದ್ರ ವೆಯ್ಟ್ ಎತ್ಕೊಂಡು ಹೋಗುತ್ತಲ್ಲ, ಬರ್ಬೇಕಾದ್ರೆ ಹಂಗಿರಲ್ಲ, ಅದು ತೂಕ ಲೆಸ್ ಇರುತ್ತೆ, ಫಾಲಿಂಗ್ ಸೆನ್ಸೇಷನ್ ಆಗುತ್ತೆ ನಮ್ಗೆ. ಸೊ ಸ್ಟಮಕ್ ಡ್ರಾಪ್ ಆದಂಗೆ ಆಗುತ್ತೆ, ಬಾಡಿ ಒಂಥರ ಫೀಲ್ ಆಗುತ್ತೆ. ಸೊ ಯಾವ್ದು ಆಪ್ಷನ್ಸ್ ಕರೆಕ್ಟ್ ಇಲ್ಲಿ? ಓಕೆ, ಆಪ್ಷನ್ 1 ಆಪ್ಷನ್ 3 ಸಾರಿ ಆಪ್ಷನ್ 4 ಆಪ್ಷನ್ 1 ಯಾವುದು? ಕಮೆಂಟ್ ಮಾಡಿ, ನಿಮಗೆ ಹೋಮ್ವರ್ಕ್ ಅಂದ್ಕೊಳ್ಳಿ, ಕಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನೊಂದಷ್ಟು ಕ್ವಶನ್ಸ್ ತಗೊಂಡ್ಬರ್ತೀನಿ ನೋಡಿ. ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯಾದ ಒಂದು GK ರಿಲೇಟೆಡ್ ಸಿಗುತ್ತೆ. ಇದೆಲ್ಲ ನಿಮ್ಗೆ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ, GK 100+ ವಿಡಿಯೋಸ್ ಇದೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ.